ಎಲ್ಲರಿಗೂ ನನ್ನ ನಮಸ್ಕಾರ. ಹರಿ ಓಂ ಹರೇ ಶ್ರೀನಿವಾಸ. ಫೆಬ್ರವರಿ 14ನೇ ತಾರೀಕು ಬಂದು ಸ್ನೇಹಿತರೆ, ಪ್ರೇಮಿಗಳ ದಿನಾಚರಣೆ ಇದೆ. ಈ ಪ್ರೇಮಿಗಳ ದಿನಾಚರಣೆ ವಿಶ್ವದೆಲ್ಲೆಡೆ ಆಚರಿಸಲಾಗುವ ಒಂದು ಹಬ್ಬ. ಇದನ್ನು ಪ್ರತಿ ವರ್ಷ ಫೆಬ್ರವರಿ 14ರಂದು ಆಚರಿಸುತ್ತಾರೆ. ಈ ದಿನ ಪ್ರೇಮಿಗಳು ತಮ್ಮ ಪ್ರೀತಿಯ ಸಂಕೇತವಾಗಿ ಕೆಂಪು ಬಣ್ಣದ ಬಟ್ಟೆ ಮತ್ತು ಕೆಂಪು ಗುಲಾಬಿನ ಕೊಟ್ಟು ಈ ಒಂದು ಆಚರಣೆನ ಮಾಡ್ತಾರೆ ಸ್ನೇಹಿತರೆ. ತುಂಬ ಖುಷಿಯಾಗುತ್ತೆ ಈ ಒಂದು ಪ್ರೇಮಿಗಳ ದಿನಾಚರಣೆ ಅಂತ ಕೇಳೋದಕ್ಕೆ. ಮತ್ತು ಮೊದಲನೇದಾಗಿ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಪ್ರೀತಿ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ದಿನ ಇದು ಆಗಿರುತ್ತೆ. ಮತ್ತು ಎರಡನೆಯದಾಗಿ ಪ್ರೇಮಿಗಳ ದಿನಾಚರಣೆ ವಿಶ್ವದೆಲ್ಲೆಡೆ ಆಚರಿಸಲಾಗುವ ಒಂದು ಹಬ್ಬ ಅಂತಲೇ ಹೇಳಿ ಇದನ್ನು ಭಾಳ ಸಂಭ್ರಮದಿಂದ ಒಂದು ಹುಡುಗ ಹುಡುಗಿರು ಒಂದು ಲವ್ ಅನ್ನೋ ಒಂದು ಪದ ಇರುತ್ತೆ, ಒಂದು ಪ್ರೀತಿ ಅನ್ನೋ ಪದಕ್ಕೆ ಅವರು ಇದನ್ನ ಆಚರಣೆ ಮಾಡಿಕೊಂಡು ಸಂತೋಷ ಪಡ್ತಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ಇದನ್ನು ಪ್ರತಿ ವರ್ಷ ಫೆಬ್ರವರಿ 14ರಂದು ಆಚರಿಸುತ್ತಾರೆ. ಈ ಒಂದು ವ್ಯಾಲೆಂಟೈನ್ಸ್ ಡೇನ ಭಾಳ ಒಂದು ಖುಷಿಯಿಂದ ವರ್ಷ ಪೂರ್ತಿ ಕಾಯ್ತಾರೆ ಒಂದು ಹುಡುಗ ಹುಡುಗಿ ಎಲ್ಲರನ್ನು ಸ್ನೇಹಿತರೆ. ಎಂಥ ಒಂದು ಮುನ್ಸ್ಕೊಂಡಿರಲಿ, ಜಗಳ ಆಡಿರಲಿ, ಈ ಒಂದು ಪ್ರೇಮಿಗಳ ದಿನಾಚರಣೆ ದಿವಸ ಅವರು ಮತ್ತೆ ಅವ್ರುಗಳ್ಗೊಂದು ಕಾಲ್ ಮಾಡಿ ಒಂದು ಜಾಗದಲ್ಲಿ ಸೇರಿಕೊಂಡು ಒಂದು ಕೇಕ್ ಕಟ್ ಮಾಡೋದ್ರಿಂದ, ಒಂದು ಕೆಂಪು ರೋಸು ಮತ್ತು ಕೆಂಪು ಬಟ್ಟೆ ಧರಿಸೋದ್ರಿಂದ ಇವರು ಈ ಒಂದು ವ್ಯಾಲೆಂಟೈನ್ಸ್ ಡೇನ ಆಚರಣೆ ಮಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಪ್ರೀತಿ ನೋಡಿ, ಮನಸ್ಸಿಂದ ಪ್ರೀತಿ ಬರಬೇಕು. ಯಾರೇ ಒಂದು ಪ್ರೀತಿ ಮಾಡಿ ದೂರ ಇದ್ರೂ ದಯವಿಟ್ಟು ಈ ಒಂದು ಫೆಬ್ರವರಿ 14ನೇ ತಾರೀಕು ಒಂದು ಪ್ರೇಮಿಗಳ ದಿನಾಚರಣೆ ದಿನ ಎಲ್ಲರೂ ಒಂದಾಗಿ, ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೋ ಸ್ನೇಹಿತರೆ ಅಲ್ಲೇ ತುಂಬಾ ಕೋಪ ಇರುತ್ತೆ. ಯಾಕಂದರೆ ಪ್ರೀತಿ ಕೋಪ ಎರಡೂ ಒಂದೇ ಅಂತಲೇ ನಾವು ಹೇಳೋದ್ರಿಂದ ಯಾರೂ ಇದನ್ನು ಸಾಧಿಸೋಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ತಪ್ಪು ಹುಡುಗ ಮಾಡಿರ್ಬೋದು, ಇಲ್ಲ ಸಣ್ಣ ಪುಟ್ಟ ತಪ್ಪು ಹುಡುಗಿ ಮಾಡಿರ್ಬೋದು. ಒಂದು ಪ್ರೀತಿ ಅಂತ ಬಿದ್ದ ಮೇಲೆ ಯಾರು ಅವ್ರು ಹೇಳಿದ ಟೈಮ್ಗೆ ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಅವ್ರಿಗೆ ಒಂದು ಉದ್ಯೋಗ ಅನ್ನೋದೊಂದು ಇರುತ್ತೆ, ಫ್ಯಾಮಿಲಿ ಅನ್ನೋದೊಂದು ಇರುತ್ತೆ. ಸೊ ಹಂಗಾಗಿ ಇದನ್ನೇ ಒಂದು ಸಾಧನೆ ಮಾಡಿಕೊಂಡು, ಸಾಧನೆ ಅಂತ ನೀವು ತೋರ್ಸೋಕ್ಕೆ ಹೋಗಬೇಡಿ. ಈ ವ್ಯಾಲೆಂಟೈನ್ಸ್ ಡೇ ದಿನ ಎಲ್ಲ ಪ್ರೇಮಿಗಳು ಒಂದಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಗಿದ್ರಲ್ಲಿ ನೋಡಿ, ನಾವು ಅರೇಂಜ್ ಮ್ಯಾರೇಜ್ ಮಾಡಿ ಲವ್ ಮಾಡೋ ಅಂಥ ಕಾಲ ಇತ್ತು. ಈಗ ಲವ್ ಮಾಡಿ ಅರೇಂಜ್ ಮ್ಯಾರೇಜ್ ಆಗೋ ಕಾಲ ಬಂದಿದೆ. ಎಲ್ಲರೂ ಮನಸ್ಸು ಬಿಚ್ಚಿ ಒಬ್ರಿಗೊಬ್ರು ಮಾತಾಡ್ಕೊಳ್ಳಿ. ನಿಮ್ಮ ಭಾವನೆ ಅವ್ರಿಗೆ ಅರ್ಥ ಆಗಬೇಕು, ಅವ್ರ ಭಾವನೆ ನಿಮ್ಗೆ ಅರ್ಥ ಆಗಬೇಕು. ಮೊದಲು ಯಾವುದು ಇರೋಕ್ಕಿಲ್ಲ, ಹೋಗಿ ಹೆಣ್ಣು ನೋಡೋರು ಮದುವೆ ಮಾಡ್ಕೊಬರೋರು. ಪಾಪ ಹೆಣ್ಣು ಗಂಡು ಮಾತಾಡೋದಕ್ಕೆ ಒಂದು ಅವಕಾಶ ಇರ್ತಿರ್ಲಿಲ್ಲ. ಸೊ ಹಂಗಾಗಿ ಈಗ ಪ್ರತಿಯೊಂದು ಅನುಕೂಲ ಇರುವಂತಹ ಈ ಒಂದು ಕಾಲದಲ್ಲಿ, ಅದರಲ್ಲೂ ಮುಖ್ಯವಾಗಿ ಈ ಒಂದು ವ್ಯಾಲೆಂಟೈನ್ಸ್ ಡೇ ಮಾಡಿರೋದು ಭಾಳ ಒಂದು ಪ್ರೇಮಿಗಳಿಗೆ ಅನುಕೂಲ ಆಗಿದೆ. ಈ ಪ್ರೇಮಿಗಳ ದಿನಾಚರಣೆ ದಿವಸ ಎಲ್ಲರಿಗೂ ಒಳ್ಳೆಯದಾಗಲಿ. ಹತ್ರ ಇರೋರು, ದೂರ ಇರೋರು, ಮದುವೆ ಆಗಿರೋರು, ಆಗಬೇಕು ಅಂತ ಇರೋರು, ಆಗೋಕ್ಕೆ ಹುಡುಕಾಡ್ತಿರೋರು ಎಲ್ಲರೂ ಈ ಒಂದು ಆಚರಣೆನ ಸಂಭ್ರಮದಿಂದ ಮಾಡಿ, ಮತ್ತು ಏನು ತುಂಬ ದಿವಸದಿಂದ ಒಂದು ಪ್ರೀತಿ ಅಂತ ಮಾಡಿ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡಿಕೊಂಡು ದೂರ ಇರೋ ಅಂಥ ಪ್ರೇಮಿಗಳು ಈಗೋಗಳನ್ನ ಬಿಟ್ಬಿಡ್ಬೇಕು. ನಾನು ಅನ್ನೋ ಅಹಂಕಾರನೆಲ್ಲ ಬಿಟ್ಟು ಒಂದೇ ಒಂದು ಕರೆ ಮಾಡೋದ್ರಿಂದ ನಿಮ್ಮ ಮನಸ್ಸು ನಿರಾಳ ಆಗುತ್ತೆ. ಹಳೆ ದ್ವೇಷ ಎಲ್ಲ ಮರ್ತೋಗ್ತೀರ. ಈ ಒಂದು ಪ್ರೇಮಿಗಳ ದಿನಾಚರಣೆ ದಿನ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಈ ಒಂದು ವ್ಯಾಲೆಂಟೈನ್ಸ್ ಡೇನ ಆಚರಣೆ ಮಾಡ್ಕೊಳ್ಳಿ. ಎತ್ತವರು ನೆನೆಸ್ಕೊಳ್ಳಿ. ಅವರು ನಿಮ್ಮ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ. ಯಾವುದೇ ಒಂದು ನೋವು ಬಾಧೆ ಅವ್ರಿಗೂ ತರದಂತೆ ಅವ್ರಿಗೂ ಒಂದು ಕೀರ್ತಿನ ತೊಗೊಂಬನ್ನಿ. ಮಕ್ಕಳುಗಳ ಹೆಣ್ಣಾಗಲಿ ಗಂಡಾಗಲಿ ಎಲ್ಲ ಎರಡು ಕಣ್ಣಿದ್ದಂಗೆ ಅಂತ ಹೇಳ್ತಾ, ನಾನು ಈ ವಿಡಿಯೋದಲ್ಲಿ ಒಂದು ಪ್ರೀತಿಯ ಬಗ್ಗೆ ಒಂದು ಕವನಗಳನ್ನ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಹರಿ ಓಂ ಹರೇ ಶ್ರೀನಿವಾಸ.